ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಪಾಕಿಸ್ತಾನವನ್ನ ನೆರೆಯ ರಾಷ್ಟ್ರ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಶತ್ರು ದೇಶ ಅಂತ ಕರಿತೀವಿ. ಆ ನಮ್ಮ ಶತ್ರು ರಾಷ್ಟ್ರಕ್ಕೆ ನಾವು ಎಷ್ಟೇ ಪಾಠವನ್ನ ಹೇಳಿದ್ರೂ ಅದು ಮಾತ್ರ ಕೇಳೋದೇ ಇಲ್ಲ. ನಮ್ಮ ಮೇಲೆ ಕಾಲು ಕೆರೆದುಕೊಂಡು ಬರುವುದನ್ನ ಬಿಡ್ತಾನೇ ಇಲ್ಲ. ಇದರಿಂದ ಈಗ ಆ ದೇಶಕ್ಕೆ ಹೊಡೆಯದೆ ಬಡಿಯದೆ ಬುದ್ಧಿ ಕಲಿಸೋಕೆ ಮುಂದಾಗಿದೆ ಭಾರತ, ಅದು ಕೂಡ ನೀರಿನ ಮುಖಾಂತರ. ಇದರಿಂದ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡೋದು ಗ್ಯಾರಂಟಿ, ನೀರು ನೀರು ಅಂತ ಬಾಯಿ ಬಡ್ಕೊಳ್ಳೋದು ಪಕ್ಕ. ಅಷ್ಟಕ್ಕೂ ಏನದು ವಿಚಾರ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಪಾಪಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಕೇಡುಗಾಲ ಕಾಲು ಹಾಕೊಳ್ತಾ ಇದೆ, ಹತ್ತಿರವಾಗ್ತಿದೆ. ಮಾಡೋ ಪಾಪ ಬಿಡಬೇಕಲ್ವಾ? ಅದು ಬೆನ್ನತ್ತಿ ಒಂದರ ಮೇಲೆ ಮತ್ತೊಂದು ಗುದ್ದು ಅದರ ಬೆನ್ನಿಗೆ ಬಡಿದು ಅದನ್ನ ಮತ್ತಷ್ಟು ಕುಗ್ಗುವಂತೆ ಮಾಡ್ತಿದೆ. ಭಾರತ ಅನ್ನೋ ಬಲಿಷ್ಠ ರಾಷ್ಟ್ರವನ್ನ ಎದುರು ಹಾಕಿಕೊಂಡ್ರೆ ಏನೆಲ್ಲ ಆಗತ್ತೆ ಅನ್ನೋದು ಅದಕ್ಕೆ ಗೊತ್ತಾಗ್ತಿದೆ. ಮೊದಲೆಲ್ಲ ಹೀಗಿರ್ಲಿಲ್ಲ, ತಾನು ಆಡಿದ್ದೇ ಆಟ ಅಂದುಕೊಂಡು ಮೆರೆದಾಡ್ತಿತ್ತು. ಆದ್ರೆ ಈಗ ಹಾಗಿಲ್ಲ. ಉಸಿರು ಬಿಟ್ರೆ ಸಾಕು ಅದರ ಕಥೆ ಮುಗಿಯತ್ತೆ. ಭಾರತ ಎದುರು ನಿಂತು ಸಣ್ಣದಾಗಿ ಕೆಮ್ಮಿದ್ರೂ ಅದರ ಆಟ ನಿಲ್ಲತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ವರ್ಷ ಪೆಹಲ್ಗಾಮ್ ದಾಳಿ ಆದ್ಮೇಲೆ ಏನೆಲ್ಲ ಆಯಿತು? ನಮ್ಮ ಸೈನಿಕರು ಪಾಕಿಸ್ತಾನಕ್ಕೆ ಹೋಗಿ ನುಗ್ಗಿ ಹೊಡೆದು ಬಂದ್ರು. ಅಷ್ಟೇ ಅಲ್ಲ, ಕೇವಲ ಮದ್ದು ಗುಂಡುಗಳಿಂದ ಮಾತ್ರವಲ್ಲ, ಅಸ್ತ್ರಗಳನ್ನ ಬಳಸದೆ ನೈತಿಕ ಬಲ ಕುಗ್ಗಿಸಬಹುದು ಅನ್ನೋದನ್ನ ಸಿಂಧೂ ನದಿಯ ಮೂಲಕ ತೋರಿಸಿತ್ತು. ಇದೀಗ ಮತ್ತೊಂದು ವಾಟರ್ ಬಾಂಬ್ ಭಾರತದ ಕೈ ಸೇರಲಿದೆ. ಅದನ್ನು ಹಾಕಿದ್ರೆ ಪಾಕಿಸ್ತಾನದ ಅರ್ಧ ಭಾಗ ಬರಡಾಗಿ ಬರಿದಾಗುವುದು ಖಂಡಿತ. ಪಾಕಿಸ್ತಾನಕ್ಕೆ ಇದು ಆಘಾತ, ಕೇವಲ ಆಘಾತವಲ್ಲ, ಮರ್ಮಾಘಾತ. ಇನ್ನೇನಿದ್ರೂ ಅರ್ಧ ಪಾಕಿಸ್ತಾನ ನೀರು ನೀರು ಅಂತ ಒದ್ದಾಡೋ ಟೈಮ್ ಬಂದೇ ಬಿಡ್ತು. ಇದಕ್ಕೆ ಕಾರಣ ಏನು ಗೊತ್ತಾ? ಸಿಂಧೂ ನದಿಯ ಉಪನದಿ ರಾವಿ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗ್ತಿರುವ ಶಹಪುರ ಕಂಡಿ ಅಣೆಕಟ್ಟು. ಇದರ ಕೆಲಸ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಒಮ್ಮೆ ಇದು ಪೂರ್ಣಗೊಂಡಲ್ಲಿ ಪಾಕಿಸ್ತಾನಕ್ಕೆ ಹರಿಯುವ ಹೆಚ್ಚುವರಿ ನೀರಿಗೆ ಕತ್ತರಿ ಬೀಳಲಿದೆ. ಈಗಾಗಲೇ ಭಾರತದೊಂದಿಗಿನ ಸಿಂಧೂ ಜಲ ಒಪ್ಪಂದ ಸ್ಥಗಿತದಿಂದ ಪಾಕಿಸ್ತಾನದ ಬಾಲಕ್ಕೆ ಗಾಯವಾಗಿದೆ. ಅದಕ್ಕೆ ಮುಲಾಮು ಹುಡುಕ್ತಾ ಇರುವಾಗಲೇ ರಾವಿ ನದಿಯಿಂದ ಮತ್ತೊಂದು ಶಾಕ್ ಗ್ಯಾರಂಟಿ. ಈ ಮಹತ್ತರ ಯೋಜನೆ ಮುಂದಿನ ತಿಂಗಳ 31ರ ಒಳಗೆ ಮುಕ್ತಾಯವಾಗಲಿದೆ. ಈ ಯೋಜನೆಯಿಂದ ಪಾಕಿಸ್ತಾನ ಪರಿತಪಿಸಿದ್ರೆ ನಮ್ಮ ಕಥುವಾ ಮತ್ತು ಸಾಂಬಾ ಜಿಲ್ಲೆಗಳ ನೀರಿನ ಬವಣೆ ನಿಲ್ಲಲಿದೆ. ಈ ಅಣೆಕಟ್ಟಿನಿಂದ ಪಂಜಾಬ್ನ ಸುಮಾರು 5,000 ಹೆಕ್ಟೇರ್, ಕಥುವಾ ಮತ್ತು ಸಾಂಬಾದ ಸುಮಾರು 32,173 ಹೆಕ್ಟೇರ್ ಜಮೀನು ಹಸಿರಿನಿಂದ ಕಂಗೊಳಿಸಲಿದೆ. ಇಷ್ಟು ದಿನ ಇಷ್ಟೊಂದು ಪ್ರಮಾಣದ ನೀರು ಅನಗತ್ಯವಾಗಿ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿತ್ತು. ಇದೇ ನೀರನ್ನ ಕುಡಿದು ಇದೇ ನೀರಿನಿಂದ ಬೆಳೆ ಬೆಳೆದು ತಿಂದು ಕೊಬ್ಬಿ ನಮ್ಮ ಕಾಲನ್ನೇ ಕಚ್ಚೋಕೆ ಬರ್ತಿತ್ತು. ಈಗ ಈ ಸೊಕ್ಕು ಸಂಪೂರ್ಣವಾಗಿ ಅಡಗಿ ಹೋಗಲಿದೆ. ಅದರಲ್ಲೂ ಹೆಚ್ಚಿನ ಎಫೆಕ್ಟ್ ಆಗೋದು ಈ ದೇಶದ ಪಂಜಾಬ್ ಭಾಗಕ್ಕೆ. ಇನ್ನು ರಾವಿ ನದಿಯ ನೀರು ಪಾಕಿಸ್ತಾನಕ್ಕೆ ಹರಿಯದಿದ್ರೆ ಇನ್ನು ಏನೆಲ್ಲ ಹೊಡೆತಗಳು ಎದುರಾಗ್ತವೆ ಅನ್ನೋದನ್ನ ಗಮನಿಸಿದ್ರೆ, ಭಾರತದಂತೆ ಪಾಕಿಸ್ತಾನ ಕೂಡ ಕೃಷಿಯನ್ನೇ ಹೆಚ್ಚು ನಂಬಿರುವ ದೇಶ. ಈ ದೇಶದ GDP ಹೆಚ್ಚಳಕ್ಕೆ ಕೃಷಿ 25% ಕೊಡುಗೆ ನೀಡುತ್ತೆ. ಅದರಲ್ಲಿ 80% ಕೃಷಿ ಸಿಂಧೂ ನದಿಯನ್ನೇ ಅವಲಂಬಿಸಿದೆ. ಆದರೆ ಭಾರತ ಸದ್ಯ ತೆಗೆದುಕೊಳ್ತಿರುವ ಕಠಿಣ ನಿಲುವು ಅದರ ತೊಂದರೆಗಳನ್ನ ಹೆಚ್ಚಿಗೆ ಮಾಡ್ತಿದೆ. ಹೆಚ್ಚುವರಿ ರಾವಿ ನೀರನ್ನ ತಡೆ ಹಿಡಿಯೋದ್ರಿಂದ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಾವರಿ ವ್ಯವಸ್ಥೆಗೆ ಅಡ್ಡಿಯಾಗತ್ತೆ. ಅಲ್ಲದೆ ಲಾಹೋರ್ ಮತ್ತು ಮುಲ್ತಾನ್ನಂತಹ ಪ್ರಮುಖ ನಗರಗಳಿಗೆ ನೀರು ಸರಬರಾಜು ನೇರವಾಗಿ ಪರಿಣಾಮ ಬೀರುತ್ತೆ. ನೀರಿನ ಕೊರತೆಯು ಬೆಳೆ ಉತ್ಪಾದನೆಯನ್ನ ಕಡಿಮೆ ಮಾಡುತ್ತೆ. ಇದು ಮೊದಲೇ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಪಾಕಿಸ್ತಾನವನ್ನ ಮತ್ತಷ್ಟು ಕಂಗೆಡಿಸಲಿದೆ. ದುರ್ಬಲ ಆರ್ಥಿಕತೆ ಮತ್ತು ಆಹಾರ ಭದ್ರತೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರಲಿದೆ. ನೀರು ಸಿಗದೆ ಕೃಷಿಗೆ ಹೊಡೆತ ಬಿದ್ದರೆ ಈ ದೇಶದ ಹಸಿವು ಮತ್ತಷ್ಟು ಹೆಚ್ಚಾಗಲಿದೆ. ಈಗಾಗಲೇ ಪಾಕಿಸ್ತಾನ ಆಹಾರಕ್ಕಾಗಿ ತಟ್ಟೆ ಹಿಡಿದು ಮಿತ್ರ ದೇಶಗಳ ಮುಂದೆ ಬೇಡುತ್ತಾ ನಿಂತಿದೆ. ರಾವಿ ನದಿಯು ನಿಂತ ಮೇಲೆ ಇದರ ಹಾಹಾಕಾರ ಮತ್ತಷ್ಟು ಹೆಚ್ಚಾಗಲಿದೆ. ಮುಂದೆ ಯಾವ ರಾಷ್ಟ್ರದ ಮುಂದೆ ಅನ್ನಕ್ಕಾಗಿ ಕೈ ಚಾಚೋದು ಅಂತ ಈಗಿನಿಂದಲೇ ಯೋಚನೆ ಮಾಡ್ತಿದೆ. ಇನ್ನು ಈ ರಾವಿ ನದಿಗೆ ಕಟ್ಟುವ ಈ ಅಣೆಕಟ್ಟು ಯೋಜನೆ ಇವತ್ತು ನಿನ್ನೆ ಜಾರಿಗೆ ಬಂದಿದ್ದಲ್ಲ. ಬದಲಿಗೆ 1979ರಲ್ಲೇ ಇದಕ್ಕೆ ಯೋಜನೆ ರೂಪಿಸಲಾಗಿತ್ತು. ಈ ಒಂದು ಯೋಜನೆ ಮಾಡಿ ಪಾಕಿಸ್ತಾನಕ್ಕೆ ಸರಿಯಾದ ಪೆಟ್ಟು ನೀಡೋಕೆ ಅವತ್ತೇ ಚಿಂತನೆ ನಡೆಸಲಾಗಿತ್ತು. ಹೆಚ್ಚುವರಿ ನೀರು ಪಾಕಿಸ್ತಾನಕ್ಕೆ ಹರಿಯದಂತೆ ತಡೆಯಲು ರಂಜಿತ್ ಸಾಗರ್ ಅಣೆಕಟ್ಟು ಮತ್ತು ಶಹಪುರ್ ಕಂಡಿ ಬ್ಯಾರೇಜ್ ಅನ್ನ ಕೆಳ ಭಾಗದಲ್ಲಿ ನಿರ್ಮಿಸಲು ಮುಂದಾಗಲಾಗಿತ್ತು.
ಇದಕ್ಕಾಗಿ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಯೋಜನೆಗೆ 1982ರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅಡಿಪಾಯವನ್ನು ಹಾಕಿದರು. ಆದರೆ ನಂತರದ ವರ್ಷಗಳಲ್ಲಿ ಏನಾಯಿತು ಅಂದರೆ ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ನಡುವಿನ ಆಂತರಿಕ ವಿವಾದಗಳು ಮೇಲೆದುವು ಮತ್ತು ರಾಜಕೀಯ ನಿರ್ಲಕ್ಷ್ಯದಿಂದಾಗಿ ಯೋಜನೆ 46 ವರ್ಷಗಳ ಕಾಲ ಸ್ಥಗಿತಗೊಳ್ತು. ಇದರ ನಡುವೆ ಮಾಜಿ ಪ್ರಧಾನಿ PV ನರಸಿಂಹರಾವ್ 1995ರಲ್ಲಿ ಶಹಪುರ್ ಕಂಡಿ ಬ್ಯಾರೇಜ್ ಯೋಜನೆಗೆ ಅಡಿಪಾಯವನ್ನು ಹಾಕ್ತಾರೆ. ಆದರೂ ಜಮ್ಮು ಮತ್ತು ಕಾಶ್ಮೀರ ಮತ್ತು ಪಂಜಾಬ್ ಸರ್ಕಾರಗಳ ನಡುವಿನ ವಿವಾದಗಳು ಯೋಜನೆ 4.5 ವರ್ಷಗಳ ಕಾಲ ಸ್ಥಗಿತಗೊಳಿಸಲು ಕಾರಣವಾಯಿತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಸಟ್ಲೇಜ್, ಬಿಯಾಸ್ ಮತ್ತು ರಾವಿ ನದಿಗಳ ನೀರನ್ನ ಭಾರತೀಯ ರೈತರಿಗೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದಾಗಿ ಪ್ರತಿಜ್ಞೆಯನ್ನ ಮಾಡಿದರು. ಈ ನೀರಿನ ಮೇಲಿನ ಭಾರತದ ಹಕ್ಕು ಮತ್ತು ಪಾಕಿಸ್ತಾನದಲ್ಲಿ ಅವುಗಳ ವ್ಯರ್ಥವನ್ನು ತಡೆಯುವ ಅಗತ್ಯವನ್ನ ಅವರು ಒತ್ತಿ ಹೇಳಿದರು. ಈ ನದಿಗಳಿಂದ ಬರುವ ಪ್ರತಿಯೊಂದು ಹನಿ ನೀರು ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಮೀಸಲಾಗಿ ಇಡಬೇಕು ಅಂತ ಪಣ ತೊಟ್ಟರು. ಮುಂದೆ ಅಂದುಕೊಂಡಂತೆಯೇ ಆಗ್ತಾ ಬಂತು. 2 ದೇಶಗಳ ನಡುವಿನ ಜಲ ಒಪ್ಪಂದದ ಬಳಿಕ ಶಹಪುರ್ ಕಿಂಡಿ ಅಣೆಕಟ್ಟು ಯೋಜನೆಯನ್ನ ಪರಿಷ್ಕರಿಸಲಾಗಿದೆ. ಇದಕ್ಕೆ 2018ರಲ್ಲೇ ಸಂಸತ್ತಿನಲ್ಲಿ ಅನುಮೋದನೆ ನೀಡಲಾಗಿತ್ತು. ಇಲ್ಲಿ ನೀರಾವರಿ ಘಟಕಕ್ಕಾಗಿ 485.38 ಕೋಟಿ ರೂಪಾಯಿಗಳ ಅನುದಾನ ಮೀಸಲಿರಿಸಲಾಗಿತ್ತು ಅನ್ನೋದು ಇಲ್ಲಿ ಗಮನಾರ್ಹ ವಿಚಾರ. ಹೌದು, ಈ ಯೋಜನೆ ಕಾರ್ಯಗತಗೊಳಿಸಬೇಕು. ಅನ್ಯಾಯವಾಗಿ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇರುವ ನೀರನ್ನ ನಮ್ಮ ದೇಶದ ಜನರೇ ಬಳಸಿಕೊಳ್ಳುವಂತಾಗಬೇಕು ಅಂತ ಮೋದಿ ಆಲೋಚಿಸಿದ್ರು. ಇದರಿಂದ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಯೋಜನೆಯ ಕೆಲಸಕ್ಕೆ ವೇಗ ನೀಡಿತು. ಇದರ ಪರಿಣಾಮ ಇನ್ನೇನು ಸುಮಾರು 1.5 ತಿಂಗಳಿನಲ್ಲಿ ಯೋಜನೆ ಸಂಪೂರ್ಣವಾಗುತ್ತೆ. ಪಾಕಿಸ್ತಾನಕ್ಕೆ ದೊಡ್ಡ ಪೆಟ್ಟು ಬೀಳಲಿದೆ. ಇಲ್ಲಿ ಪಾಕಿಸ್ತಾನದ ಒಂದು ಅಹಂಕಾರದ ನಡೆಯ ಬಗ್ಗೆ ಹೇಳಲೇಬೇಕು. ಅದೇನೆಂದರೆ, ಪಾಕಿಸ್ತಾನ ಭಾರತದ ಮೇಲೆ ಮಾಡುವ ದಾಳಿಗೆ ಸೇಡು ತೀರಿಸಿಕೊಳ್ಳಲು ನದಿ ನೀರು ಹರಿಯೋದನ್ನ ಬಂದ್ ಮಾಡಲು ಭಾರತ ಮುಂದಾಗಿದೆ ಅಂತ ಕೇಂದ್ರ ಜಲ ಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿ ಈ ಹಿಂದೆ ದೊಡ್ಡ ಬಾಂಬ್ ಸಿಡಿಸಿದ್ರು. ಇದಕ್ಕೆ ಪಾಕಿಸ್ತಾನದಿಂದ ದುರಹಂಕಾರದಿಂದ ಪ್ರತಿಕ್ರಿಯೆ ಸಿಕ್ಕಿತ್ತು. ಪಾಕಿಸ್ತಾನದ ಜಲ ಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ಖವಾಜಾ ಶುಮೈಲ್ ಡಾನ್ ಪತ್ರಿಕೆ ಜೊತೆ ಮಾತನಾಡಿ ತಮ್ಮ ದರ್ಪವನ್ನು ತೋರಿಸಿದರು. ನದಿ ನೀರು ಹಂಚಿಕೆ ನಿಲ್ಲಿಸಲು ಭಾರತ ಮುಂದಾಗಲಿದೆ. ನಾವು ಈ ಭಾರತದ ನಿರ್ಣಯವನ್ನ ಪ್ರತಿರೋಧಿಸಲ್ಲ ಹಾಗೂ ನಮಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ. ಪೂರ್ವ ನದಿಗಳ ನೀರು ಹಂಚಿಕೆ ಕುರಿತಂತೆ ಸಿಂಧೂ ನದಿ ಒಪ್ಪಂದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತ ಹೇಳಿದರು. ಇದು ಕೂಡ ಭಾರತವನ್ನ ಕೆಣಕುವಂತೆ ಮಾಡಿತ್ತು. ಇದೆಲ್ಲದರ ಪರಿಣಾಮ ರಾವಿ ನದಿಯ ಯೋಜನೆ ಮತ್ತಷ್ಟು ವೇಗವನ್ನು ಪಡೆದುಕೊಳ್ತು. ಸಿಂಧೂ ನದಿಯ ಬಳಿಕ ರಾವಿ ನದಿ ನೀರನ್ನ ತಡೆಯಲು ಭಾರತವೇನೋ ಮುಂದಾಗಿದೆ. ಆದರೆ ಭಾರತದ ವಿರುದ್ಧ ಪಾಕಿಸ್ತಾನ ಗಂಭೀರ ಆರೋಪಗಳನ್ನು ಮಾಡ್ತಿದೆ. ಭಾರತ ತಮ್ಮ ನದಿಗಳನ್ನು ಒಣಗಿಸ್ತಿದೆ ಅಂತ ದೂರಿದೆ. ಶಹಪುರ್ ಕಂಡಿ ಅಣೆಕಟ್ಟು ಸಿಂಧೂ ನದಿ ನೀರಿನ ಒಪ್ಪಂದದ ಅಡಿಯಲ್ಲಿಲ್ಲ. ಇದು ಸಿಂಧುವಿನ 3 ಪೂರ್ವ ನದಿಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಿದೆ. ಆದರೆ 1960ರ ಒಪ್ಪಂದದ ಪ್ರಕಾರ 6 ನದಿಗಳನ್ನ 2 ದೇಶಗಳ ನಡುವೆ ವಿಂಗಡಿಸಲಾಗಿದೆ. ಇದರಲ್ಲಿ ಪೂರ್ವ ನದಿಗಳಾದ ಸಟ್ಲೇಜ್, ಬಿಯಾಸ್ ಮತ್ತು ರಾವಿ ಮೇಲೆ ಭಾರತಕ್ಕೆ ಅನಿಯಂತ್ರಿತ ಹಕ್ಕನ್ನು ನೀಡಲಾಗಿದೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಪಶ್ಚಿಮ ನದಿಗಳಾದ ಸಿಂಧು, ಝೀಲಂ ಮತ್ತು ಚನಾಬ್ಗಳ ಮೇಲೆ ಪಾಕಿಸ್ತಾನಕ್ಕೆ ಹಕ್ಕು ನೀಡಲಾಗಿದೆ. ಈ ಒಪ್ಪಂದಗಳ ಬಳಿಕ ಪೂರ್ವ ನದಿಗಳಿಂದ ಸಾಕಷ್ಟು ನೀರು ಪಾಕಿಸ್ತಾನಕ್ಕೆ ಹೆಚ್ಚುವರಿಯಾಗಿ ಹರಿದಿದೆ. ಅದನ್ನ ಈಗ ತಡೆಯುವ ಪ್ರಯತ್ನ ಮಾಡಲಾಗ್ತಿದೆ. ಸದ್ಯ ಈ ಯೋಜನೆ ಪೂರ್ಣಗೊಳ್ಳುವುದರಿಂದ ಪಾಕಿಸ್ತಾನ ವಿಲವಿಲನೆ ಒದ್ದಾಡಲಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇಂತಹ ರಾವಿ ನದಿಯ ಮಹತ್ವ ಐತಿಹಾಸಿಕ, ಆಧ್ಯಾತ್ಮಿಕ ಮಹತ್ವ ಸಾಕಷ್ಟಿದೆ. ಪ್ರಾಚೀನ ಇತಿಹಾಸದಲ್ಲಿ ಮತ್ತು ವೇದಗಳು ಈ ರಾವಿ ನದಿಯ ಬಗ್ಗೆ ಹೇಳೋದು ಏನಂದ್ರೆ, ಈ ನದಿಯನ್ನ ಐರಾವತಿ ಅಂತಾನೂ ಹಿಂದೆ ಕರೆಯಲಾಗ್ತಿತ್ತು. ವೈದಿಕ ಕಾಲದಲ್ಲಿ ಭಾರತೀಯರು ಇದನ್ನ ಪುರುಷಿ ಅಥವಾ ಐರಾವತಿ ಅಂತಾನೂ ಮತ್ತು ಪ್ರಾಚೀನ ಗ್ರೀಕರು ಹೈಡ್ರೋಟ್ಸ್ ಮತ್ತು ಹೈರೋಟೀಸ್ ಅಂತ ಹೇಳ್ತಿದ್ರು. ಇನ್ನು ರಾವಿ ನದಿಯ ನಿರ್ಮಲ ನೀರು ಹಚ್ಚ ಹಸಿರಿನ ಬೆಟ್ಟಗಳು ಮತ್ತು ಹಚ್ಚ ಹಸಿರಿನ ಕಾಡುಗಳ ನಡುವೆ ಹಾದು ಹೋಗುತ್ತೆ. ಹಿಮಾಚಲ ಪ್ರದೇಶದಲ್ಲಿ ನೆಲೆಗೊಂಡಿರುವ ಪ್ರಾಚೀನ ದೇವಾಲಯಗಳು ಮತ್ತು ಅದ್ಭುತ ಭೂ ದೃಶ್ಯಗಳಿಂದ ಪ್ರವಾಸಿಗರನ್ನ ಇಂದಿಗೂ ಆಕರ್ಷಿಸುತ್ತೆ. ಹಾಗೆ ಡಾಲೌಸಿ ವಸಾಹತುಶಾಹಿ ವಾಸ್ತುಶಿಲ್ಪ ಮತ್ತು ಶಾಂತ ಗಿರಿಧಾಮದ ವಾತಾವರಣದ ನಡುವೆ ವಿಹಂಗಮವನ್ನ ನೀಡುತ್ತೆ. ನದಿಯ ದಡದಲ್ಲಿ ಅನೇಕ ಪವಿತ್ರ ದೇವಾಲಯಗಳಿದ್ದು ತೀರ್ಥಯಾತ್ರೆಯ ಸ್ಥಳಗಳಿಂದ ಕೂಡಿದೆ. ಇದು ದೇಶಾದ್ಯಂತ ಭಕ್ತರನ್ನ ಆಕರ್ಷಿಸುತ್ತೆ. ಈ ಆಧ್ಯಾತ್ಮಿಕ ಅಭಯಾರಣ್ಯಗಳು ಪ್ರಾರ್ಥನೆ, ಧ್ಯಾನಕ್ಕಾಗಿ ಹೇಳಿ ಮಾಡಿಸಿದಂತಿದೆ.
ಇದೀಗ ಇದೇ ನದಿಯಿಂದ ಪಾಕಿಸ್ತಾನಕ್ಕೆ ಹೋಗುತ್ತಿದ್ದ ಹೆಚ್ಚುವರಿ ನೀರು ನಮ್ಮಲ್ಲೇ ಉಳಿದುಕೊಳ್ಳಲಿದ್ದು ನಮ್ಮ ದೇಶಕ್ಕೆ ಅನುಕೂಲ ಆಗಲಿದೆ. ಈ ಪಾಕಿಸ್ತಾನ ಇದೆಯಲ್ಲ, ಇದು ಭಯೋತ್ಪಾದನಾ ಚಟುವಟಿಕೆಗಳಿಗೆ ನೀಡ್ತಾ ಇರುವ ಪ್ರೋತ್ಸಾಹ ಜಗಜ್ಜಾಹೀರಾಗಿದೆ. ಆದರೆ ಭಂಡ ಪಾಕಿಸ್ತಾನದ ನಾಯಕರು ಇದನ್ನ ಒಪ್ಪಿಕೊಳ್ತಿಲ್ಲ. ಕಳೆದ ವರ್ಷ ಮೇ ತಿಂಗಳಲ್ಲಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ನಡೆಸಿ ಪಾಕಿಸ್ತಾನದ ಒಳಗೆ ಮತ್ತು ಗಡಿ ಭಾಗದಲ್ಲಿದ್ದ ಹಲವಾರು ಉಗ್ರರ ಕೇಂದ್ರವನ್ನ ಹೊಡೆದುರುಳಿಸಿದ್ರೂ ಕೂಡ ಅದು ಬುದ್ಧಿ ಕಲಿಯುತ್ತಿಲ್ಲ. ಇದರಿಂದ ಭಾರತ ಜಲ ಸಮರವನ್ನ ಪ್ರಾರಂಭಿಸಿತ್ತು, ಸಿಂಧೂ ನದಿ ನೀರನ್ನ ನಿಲ್ಲಿಸಿತ್ತು. ಇದೀಗ ಇದರ ಮುಂದುವರಿದ ಭಾಗವಾಗಿ ರಾವಿ ನದಿ ನೀರು ತಡೆಗೆ ಸಿದ್ಧತೆ ನಡೆಸಿದೆ. ಇಷ್ಟಾದ ಮೇಲಾದರೂ ಈ ಪಾಪಿ ಪಾಕಿಸ್ತಾನ ಪಾಠ ಕಲಿಯತ್ತಾ ಇಲ್ಲ ನಾಯಿ ಬಾಲ ಡೊಂಕು ಅನ್ನುವಂತೆ ತನ್ನ ಕೆಟ್ಟ ಹಾಗೂ ಅನಿಷ್ಟ ಚಾಳಿಯನ್ನ ಮುಂದುವರಿಸುತ್ತಾ ಅಂತ ಕಾದು ನೋಡಬೇಕಷ್ಟೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.